ಹಾಯ್ ನಮಸ್ತೆ, ಮತ್ತೊಂದು ಊಟಿ ಲಾಗಿಗೆ ಸ್ವಾಗತ ಗಾಯ್ಸ್. ಇದು ಟೀ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದೆ ಗಾಯ್ಸ್, ಬಟ್ ಇದಲ್ಲಂತೆ ಇನ್ನೊಂದು. ಅಲ್ಲಿಗೆ ಹೋಗ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದು ಇನ್ನೊಂದಿದೆ ಗಾಯ್ಸ್, ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ನೋಡಿರಿ, ಟೀ ಈ ಥರ ಎಲ್ಲ ಹಾಕ್ಬಿಟ್ಟು ಎಲೆ ಇದೆ, ಟೀ ಎಲೆ ಹಾಕ್ಬಿಟ್ಟು ಇದೆಲ್ಲ isolating the purest part of the cocoa. These nibs are then ground into a fine paste known as cocoa mass or cocoa liquor, the foundation of our chocolate creation. Through pressing of cocoa powder, 5 kilograms of whole milk powder, 9.5 kilograms of skim milk powder, 350 grams of soy lecithin. Each ingredient is selected for quality to ensure the finest flavor and texture. This mixture is refined in our state-of-the-art ball mill, achieving a smooth and homogeneous chocolate mass. After refining, ಜಾಸ್ತಿ ನೀವು ಒಳಗೆ ಹೋಗಿಲ್ಲ ಸರ್, ನೋಡಿ ಇದೆಲ್ಲ ಇಲ್ಲೇ ನೋಡ್ಕೊಂಡು ಹೋಗ್ಬಿಡ್ಬೇಕಾ? ಟೀ ಯಾವ ಥರ ಮಾಡ್ತಾರೆ, ಇದೆಲ್ಲ ಟೀ ಯಾವ ಥರ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಂ, ಪರ್ಚೇಸಿಂಗ್ ಐತೈತಾ? ಪರ್ಚೇಸಿಂಗ್ ಐತಂತಮ್ಮ, ಕೊಡ್ತಾರಂತ ಎಲ್ಲಿ ಒಳಗಡೆ ಅದನ್ನೆಲ್ಲ ಕಳಿಸ್ತದೆ. ಅದೆಲ್ಲ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ನೋಡ್ರಿ, ಹೊರಗಡೆ ನೋಡ್ರಿ ಗಾಯ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ, ಸ್ವರ್ಗ ಗಾಯ್ಸ್. ನೋಡ್ರಿ ಹೆಂಗಿತ್ತು ಅಂದರೆ ಅಲ್ಟಿಮೇಟ್ ಗಾಯ್ಸ್. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಊಟಿನೇ ಕಾಣಿಸ್ತಾ ಇತ್ತು, ಅಷ್ಟು ಹೈಟಲ್ಲಿದೆ ಗಾಯ್ಸ್. ಅದು ಫುಲ್ ಹೈಟಲ್ಲಿ ಇರೋದು, ಭಾಳ ಹೈಟಲ್ಲಿದೆ. ನಂದೊಂದು ಇರಲಿ ನೋಡ್ರಿ, ಹಂಗೆ ಒಂದು ಇಲ್ಲ ಅಂತ ವೀಡಿಯೋ ಮಾಡಿದ್ದೀನಿ ಗಾಯ್ಸ್. ನೋಡ್ರಿ ಚೆನ್ನಾಗಿದೆಯಾ ನೋಡಿ, ಫ್ರೆಶ್ ಟೀ ಕೊಟ್ಟು ಕೂಡ However, the green tea proves its superiority with regards to health benefits. ಇದೆಲ್ಲ ಏನು ಗೊತ್ತಾಗ, ಟೀ ಪುಡಿ ಮತ್ತು ಟೀ ಸ್ಟ್ರಾಬೆರಿ ಇದು ಮಾಡ್ತಾರೆ, ಸ್ಟ್ರಾಬೆರಿ ಚಾಕ್ಲೇಟ್ಸ್ ಇದೆಲ್ಲ ಎಲ್ಲ ಟೀ ಶಾಪ್. ಯಾವ ಥರ ಹೊರಗಡೆ ಟೀ ನೋಡಿ, ಇದೆಲ್ಲ ಚಾಕ್ಲೇಟ್ ಚಾಕ್ಲೇಟಿನ ಫ್ಯಾಕ್ಟ್ರಿಯಿಂದ ಬಂದು ಇಲ್ಲಿ ಅದು ಪ್ಯಾಕಿಂಗ್ ಮಾಡ್ತಾರೆ. ಡ್ರೈ ಫ್ರೂಟ್ಸು, ವೆರೈಟಿ ಆಲ್ಮಂಡ್ ಚಾಕ್ಲೇಟ್ಸು ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿತ್ತು, ರೀಸನಬಲ್ ಪ್ರೈಸು. ನಾವೊಂದು ಬಾಕ್ಸ್ ತೊಗೊಂಬಂದಿದ್ದೆ, ಊರಿಗೆ ಅಂದರೆ ತೊಗೊಂಡೋಗ್ಬೇಕು. ಒಂದು ಬಾಕ್ಸ್ ಇದೆ ತೊಗೊಂಬಂದು ನೋಡಿರಿ. ಇದಂಗೆ ಇದು ಕೂಡ ಅಷ್ಟೇ. ಇದು ಏನು ಗೊತ್ತಾ, ಕಷಾಯ ಅಂತಾರಲ್ಲ ಗೈಸ್, ಅದರಲ್ಲಿ ಇದು ರಸ್ಕ್ ಬಿಸ್ಕೆಟು ಮತ್ತು ಅಲ್ಲಿ ಫೇಮಸ್ ಅಂತ ಇಲ್ಲಿ ಬಾಯ್ ಬಾಯ್ ಊಟಿ ಅಂತ ಹೇಳ್ತಾ ನೆಕ್ಸ್ಟು ಇದಕ್ಕೆ ಹೋಗ್ತಾ ಇದ್ದೀವಿ. ನಮಸ್ತೆ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ವಿಜಯ್ ಅಂತ ಹೇಳ್ಬಿಟ್ಟು ಈ ಊಟಿ ಲಾಗ್ ಒಳ್ಳೆ ಸ್ವ್ಯಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಇವತ್ತು ಮುಗೀತು, ಲಾಸ್ಟ್ನೇ ದಿನ. ಡೈರೆಕ್ಟ್ ಒಂದೇ ನಿಮಗೆ ಲೊಕೇಶನ್ ತೋರಿಸ್ತೀನಿ, ಬಂಡೀಪುರ ಫಾರೆಸ್ಟ್. ಚೆನ್ನಾಗಿರುತ್ತೆ ಲಾಗ್, ನೋಡಿ ಗಾಯ್ಸ್, ತುಂಬ ಎಂಜಾಯ್ ಮಾಡಿರಿ. ಹಳೆ ಲಾಗ್ಗಳೆಲ್ಲ ಅಪ್ಲೋಡ್ ಮಾಡ್ತೀನಿ, ಎಲ್ಲ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್. ವಾಸ್ ದ ವಿಡಿಯೋ. ಇವತ್ತು ಲಾಸ್ಟ್ ಎಂಡು, ಹೋಗೋದೇನು ಇವತ್ತು ಮುಗೀತು. ಡೈರೆಕ್ಟ್ ಬಂಡೀಪುರ್ ಮಿಡ್ಲು ಸಿಗ್ತೀನಿ ಘಾಟಲ್ಲಿ. ಓಕೆ ಗಾಯ್ಸ್, ಬಾಯ್. ಗಾಯ್ಸ್ ಹೆಂಗಿದೆ ನೋಡ್ರಿ ಲೊಕೇಶನು. ವಾವ್ 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 ಬ್ಯೂಟಿಫುಲ್.
ಅದೆಲ್ಲ ವ್ಯೂ ಪಾಯಿಂಟ್ ಗೈಸ್, ಅದೆಲ್ಲ ವ್ಯೂ ಪಾಯಿಂಟ್. ಕೋತಿಗಳು ಇರ್ತವೆ, ಹುಷಾರಾಗಿ ಹೋಗ್ರಿ, ನಿಧಾನ ಹೋಗ್ರಿ. ಕೋತಿಗಳು ಪಾಪ ಏನು ಮುಗ್ಜೀವ ಬಂದ್ಬಿಡ್ತಾವೆ, ರೋಡಿಗೆ ಹಾಕ್ಬಿಡ್ತಾರೆ ಜನಗಳು, ಏನಾದರೂ ಬಂದ್ಬಿಡ್ತವೆ ತಿನ್ನೋಕ್ಕೆ. ಮತ್ತೆ ಜಾಯ್ನ್ ಆದೆ. ಇದು ನೋಡಿದ್ರಲ್ಲ, ನಿನ್ನೆ ಹಾಕಿದ್ದೆ, ಸಾಕಾಗಿದೆ ನೋಡ್ರಿ. ಬಂಬು ನೋಡ್ರಿ, ಇದು ಬಿದ್ರೆ ಹೆಂಗಿದೆ, ಏನಂತಾರೆ ತಡ್ರಿ, ಬಾಯಾಗೈತೆ ಬರ್ತಾ ಇಲ್ಲ. ನೀಲಗಿರಿ ಮರ ಅಂತ, ಭಾರಿ ಇದು ಸಾಕಾಗಿದೆ ಗಾಯ್ಸ್, ಹೇಳ್ತೀನಲ್ಲ. ಹೈಟ್ ನೋಡ್ರಿ ಹೆಂಗಿದೆ, ಬೆಂಕಿ ನೀಲಗಿರಿ ಮರ ನೋಡ್ರಿ ಹೆಂಗಿದೆ ನೋಡ್ರಿ. ಒಳ್ಳೆ ಸ್ಪಾಟ್ ಗುರು, ಸುಳ್ಳ ಕೇಳಬೇಕು, ಒಳ್ಳೆ ಸ್ಪಾಟು ಫೋಟೋ ಶೂಟಿಗೆ. ಮಾಡಿದಷ್ಟು ಜಾಗ ಅದು, ಫೋಟೋ ಶೂಟಿಗೆ ಮಾಡಿದಷ್ಟು ಜಾಗ, ಹೇಳ್ತೀನಲ್ಲ ಸಾಕಾಗಿದೆ. ಹೇಳಂಗೆ ಇಲ್ಲ ಬಿಡ್ರಿ, ಸ್ಪಾಟ್ ಬಗ್ಗೆ ಮಾತು ಸಾಕಾಗಿದೆ. ಇಲ್ಲಿ ಒಂದು ವ್ಯೂ ಇದೆ ಗಾಯ್ಸ್, ಹೇಳ್ತೀನಲ್ಲ, ಒಂದು ವ್ಯೂ ಇದೆ ಇಲ್ಲಿ. ಸನ್ಸೆಟ್ಟು ಸಖತ್ತಾಗಿ ಬರುತ್ತೆ ಗೈಸ್ ಇಲ್ಲಿ. ಸನ್ಸೆಟ್ ಮಾತ್ರ ಸೂಪರ್. ನಿಮಗೆ ನಿನ್ನೆ ತೋರ್ಸೋಕ್ಕಾಗಿಲ್ಲ, ಮೊನ್ನೆ ಹೋಗ್ಬೇಕಾರೆ ಕಾಣಿಸ್ತಾ ಇದೆಯಾ ನಿಮಗೆ ಸನ್ಸೆಟ್ಟು? ಈಗ ಕಾಣಿಸ್ತಾ ಇಲ್ಲ, ಸಾಯಂಕಾಲ ಕಾಣಿಸುತ್ತೆ. ಈಗ ನೋಡ್ರಿ ಟ್ರಾಫಿಕ್ ಹೆಂಗಿದೆ ಇಲ್ಲೆಲ್ಲ, ಸಖತ್ತಾಗಿ ಟ್ರಾಫಿಕ್ ಮಾತ್ರ, ಬೆಂಕಿ ಟ್ರಾಫಿಕ್ ಗೈಸ್, ಸಿಕ್ಕಾಪಟ್ಟೆ. ಇವೆಲ್ಲ ಲೊಕೇಶನ್ ನೋಡ್ರಿ ಹೆಂಗಿದಾವೆ, ಎಲ್ಲ ಒಂಥರ ಫಾರಿನ್ ಸಿಸ್ಟಮ್ ಥರ ನೋಡ್ರಿ. ನೀಲಗಿರಿ ಮರ ಯಾವ ಥರ ಇದೆ ನೋಡ್ರಿ ಗಾಯ್ಸ್, ಬಾಬಾ ನೋಡೋಕೆ 2 ಕಣ್ಣು ಸಾಲದು ಗಾಯ್ಸ್, ಹೇಳ್ತೀನಲ್ಲ ಸಿಕ್ಕಾಪಟ್ಟೆ. ನಿನ್ನೆ ಇಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೀನಿ ಗಾಯ್ಸ್, ನೋಡೋಕೆ ಟ್ರೈ ಮಾಡ್ತೀನಿ, ಆಲ್ಮೋಸ್ಟ್ ಅಲ್ಲ ಅಪ್ಡೇಟ್ ಮಾಡೋಕೆ ಇದು ಮಾಡ್ತೀನಿ. ಸಾಕಾಗಿ ಬಂದಿದೆ ಮಾತ್ರ, ಇಲ್ಲಿ ಮಾತ್ರ ಸಾಕಾಗಿ ನೋಡ್ರಿ ಹೆಂಗಿದೆ ನೋಡ್ರಿ ಗಾಯ್ಸ್, ಬಾಬಾ ಸೂಪರ್ ಅಲ್ವಾ? 2 ಮಾತೇ ಇಲ್ಲ ಅನ್ಕೊಂಬಿಡಿ ನೋಡ್ರಿ. ವೆದರು ಇದು ಮಾತ್ರ ಹೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ. ನಿನ್ನೆ ಮಾಡ್ದಂಗಿಲ್ಲ ಇದು ಆ್ಯಕ್ಚುಲಿ ಗಾಯ್ಸ್, ಇದು ನಿನ್ನೆ ವಿಡಿಯೋ ಮಾಡಿಲ್ಲ, ಮೊನ್ನೆ ಹೋಗ್ಬೇಕಾರೆ ಇವಾಗ ತೋರ್ಸೋಣ ಅನ್ಕೊಂಡೆ ನಾನು. ಇಷ್ಟ ತನಕ ವೇಟ್ ಮಾಡಿದ್ದು ನೋಡ್ರಿ ಹೆಂಗಿದೆ ನೋಡ್ರಿ. ಅಕ್ಕಪಕ್ಕ ಎಲ್ಲ ಇದು ಫೋಟೋ ಶೂಟಿಗೆ ಸಿಕ್ಕಾಪಟ್ಟೆ ಇದಿದೆ. ಲೈಟ್ ಮಾತ್ರ ಎಲ್ಲವರಿಗಿದೆ ಗೊತ್ತಾ ಗಾಯ್ಸ್, ಇದು ಭಾರಿ ದೊಡ್ಡದಿದು, ಸಿಕ್ಕಾಪಟ್ಟೆ. ಟ್ರಾಫಿಕ್ ಮಾತ್ರ ಹೆವಿ ಇದೆ ಗಾಯ್ಸ್, ಇವತ್ತು ವೀಕೆಂಡ್ ಫುಲ್ಲು. ಎಲ್ಲ ಊಟಿ ಕಡೆ ಎಲ್ಲ ನಾವು ಇಳಿದು ಬರ್ತಾ ಇದೀವಿ ಊಟಿಯಿಂದ, ಇಲ್ಲಿಗೆ ಲಾಸ್ಟ್ ಅದು ನೋಡ್ರಿ. ಅದು ಲೊಕೇಶನ್ ಮಾತ್ರ ಇನ್ನು ಮಾಡಿದಷ್ಟು ಗಾಯ್ಸ್, ಹೇಳ್ತೀನಲ್ಲ. ಎಂಟ್ರಿ ಗಾಯ್ಸ್ ಬಂದ್ವಿ, ಇದೇ ಕಾಣಿಸ್ತಾ ಇದೆಯಲ್ಲ, ಎಂಟ್ರಿ ಕೊಟ್ಟಿವಿ ಕರ್ನಾಟಕಕ್ಕೆ. ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ. ಇದು ನಮ್ಮ ಕರ್ನಾಟಕ ಬಾರ್ಡ್ರ್ ಕಾಣಿಸ್ತಾ ಇದೆಯಾ ನೋಡ್ರಿ, ನಮ್ದು ಹೆಂಗಿದೆ ಗೇಟು. ಈಗ ಹಂಗೆ ಬರ್ಬೇಕಾರೆ ಬಂದ್ವಿ ಬಂಡೀಪುರ ಫಾರೆಸ್ಟ್, ಏನೋ ಅಂತಾರೆ. ಈಗ ನೋಡ್ರಿ ಹೆಂಗಿದೆ ಗೊತ್ತಾ, ಸಫಾರಿಗೆ ಹೋಗ್ಬೇಕು. ನೋಡಿದ್ವಿ ಈಗ ಭಾರಿ ದೊಡ್ಡದು, ಇನ್ನೇನು ಹತ್ತತ್ರ ಇದ್ದೀವಿ ನೋಡ್ರಿ ಹೆಂಗಿದೆ ಕಾಡು. ಈಗ ಹೋಗ್ಬೇಕು ಸಫಾರಿಗೆ, ಮುಂದೆ ತೋರಿಸ್ತೀನಿ ಗಾಯ್ಸ್. ಒಂದು ವೇಳೆ ಹೋದರೆ ಪಕ್ಕ ತೋರಿಸ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಬರ್ಬೇಕಾದ್ರೆ ಕಾಡೆಮ್ಮೆ ಮತ್ತು ಆನೆ ಕೂಡ ಇದೆ, ನಿಮಗೆ ಆಮೇಲೆ ನಾನು ಅದನ್ನು ಮೆನ್ಷನ್ ಮಾಡ್ತೀನಿ. ಈಗ ನೋಡ್ರಿ ಗಾಯ್ಸ್, ಒಬ್ಬರೇ ಹೋಗ್ತಾ ಇದ್ದೀವಿ ನೋಡ್ರಿ ಹೆಂಗಿದೆ, ಸಾಕಾಗಿದೆ ಅಲ್ವಾ ವೆದರು. ಅಂದರೆ ಅಲ್ಲಿಗಿಂತ ಏನಿಲ್ಲ ಗಾಯ್ಸ್, ಸುಖ ಅಲ್ಲಂತೂ ಸಾಕಾಗಿತ್ತು ಗಾಯ್ಸ್. ನೋಡ್ರಿ ಹೆಂಗಿದೆ ಟರ್ನು, ನೋಡಿದ್ರ ಸಿಕ್ಕಾಪಟ್ಟೆ ಟರ್ನ್ ಗಾಯ್ಸ್. ನೋಡ್ರಿ ಇದೆ ನೋಡ್ರಿ, ವನ್ಯಜೀವಿಗಳ ಸುರಕ್ಷತೆ ಏನೋ ಅಂತ, ಗುಂಡ್ಲುಪೇಟ್ 17 ಕಿಲೋಮೀಟ್ರ್ ಗುಂಡ್ಲುಪೇಟ್. ನೋಡ್ರಿ ಗ್ಯಾಸ್, ಸ್ಟ್ರೈಟ್ ಬಂದೀವಿ ನೋಡ್ರಿ ಹೆಂಗಿದೆ. ಹೋಗೋದು ಕಾಣೋದು ಡೌಟೇ ಗಾಯ್ಸ್, ಹೋಗೋದು ಡೌಟೇ ಅನಿಸುತ್ತೆ, ನೋಡಬೇಕು. ಅವ್ರ ಎಂಟ್ರೆನ್ಸ್ ಬಂದ್ಬಿಟ್ಟಿವಿ ಗಾಯ್ಸ್, ಎಂಟ್ರೆನ್ಸ್ ಬಂದಿದ್ದೀವಿ. ಜಿಂಕೆಗಳು ಮಾತ್ರ ಕೇಳಲೇಬೇಡಿ ಗಾಯ್ಸ್, ರೋಡು ತುಂಬ ಬರೀ ಜಿಂಕೆಗಳು ಇದ್ದಾವೆ ಬಿಟ್ರೆ
ಬೇರೆ ಏನು ಕಾಣಿಸ್ತಾನೆ ಇಲ್ಲ. ಓಕೆ ಗಾಯ್ಸ್, ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಏನಾದರೂ ಹೋದರೆ, ಸಫರ್ಗೆ ಏನಾದರೂ ಹೋದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಪ್ರತಿಯೊಂದು ಸೀನೂ ಅಪ್ಡೇಟ್ ಮಾಡ್ತೀನಿ. ಬಾಯ್ ಗಾಯ್ಸ್. ನೋಡಿ ಗಾಯ್ಸ್, ಗಾರ್ಡನ್ ಹೆಂಗಿದೆ, ಸಖತ್ತಾಗಿದೆ ಅಲ್ವಾ? ನೋಡ್ರಿ ಎಷ್ಟು ದೊಡ್ಡದು ಗಾರ್ಡನ್. ನೋಡ್ರಿ ಗಾಯ್ಸ್, ಅಲ್ಲಿ ಹತ್ರಕ್ಕೆ ನೋಡಿಬಿಟ್ಟು ಬಂದಿದ್ದೇ ಲೇಟ್ ಆಗ್ಬಿಡ್ತು ಗಾಯ್ಸ್. 2:30ಗೆ ಬರ್ಬೇಕಾಯ್ತು, ಅಂಥದ್ದು 3:30ಗೆ ಬಂದು ಲೇಟ್ ಆಗ್ಬಿಡ್ತು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.